ಇಷ್ಟೊತ್ತಾದರೂ ಬರಲಿಲ್ವಲ್ಲೂ ಅಕ್ಕಿರ್ಬೋದು ಅಷ್ಟೊಂದಿದೆಯಾ ಕೇಳಿದರೆ 20 ನಿಮಿಷ ಅಂದ್ಲು. ಓಹೋ ಓ ನೀವಿನ್ನೂ ಮಲ್ಗಿಲ್ವಾ? ಹೆಂಡತಿ ಪಾಪ ಕಷ್ಟಪಡ್ತಾ ಇದ್ರೆ ಗಂಡಂಗೆ ನಿದ್ರೆ ಆದ್ರೆ ಹೇಗೆ ಬರುತ್ತೆ ಹೇಳು? ಹಾಗೆಲ್ಲ ನಿದ್ದೆ ಕೆಡಬಾರ್ದು, ನೀವು ಸುಮ್ಮನೆ ಹೋಗಿ ಮಲ್ಕೊಳ್ಳಿ. ನಿಂದಿನ್ನೂ ಎಷ್ಟೊತ್ತಾಗುತ್ತೆ? ಅಯ್ಯೋ ಈ ಗ್ರೈಂಡರ್ ಅವಾಗವಾಗ ಸ್ಪೀಡಾಗಿ ತಿರುಗುತ್ತೆ, ಅವಾಗವಾಗ ಸ್ಲೋ ಆಗುತ್ತೆ. ಇನ್ನೂ 1 ಗಂಟೆ ಆಗ್ಬೋದು. ಇನ್ನೂ 1 ಗಂಟೆನಾ? ಹೌದು ರೀ, ನೀವು ಹೋಗಿ ಮಲ್ಗಿ. ನಿನ್ ತಲೆನೋವು ಇನ್ನೂ ವಾಸಿಯಾಗಿಲ್ವಾ? ಇಲ್ಲ, ಇವಾಗ ಪರವಾಗಿಲ್ಲ, ಒಂದು ಸ್ವಲ್ಪ ಇದೆ ಅಷ್ಟೇ. ನಿಂಗೆ ಅವಾಗಲೇ ಹೇಳ್ದೆ ಇದನ್ನೆಲ್ಲ ಅಮ್ಮನೋ ಇಲ್ಲ ಅಕ್ಕನೋ ಮಾಡ್ತಾರೆ, ಸುಮ್ಮನೆ ಮಲ್ಕೋ ಅಂತ. ನನ್ನ ಮಾತಲ್ಲಿ ಕೇಳ್ತೀಯಾ? ಇವಾಗ ನೋಡು ತಲೆನೋವು ಇನ್ನೂ ಜಾಸ್ತಿ ಆಗಿದೆ. ಹಾಗೇನಿಲ್ಲ ರೀ, ಪಾಪ ಅತ್ತೆನೂ ಅವರೇ ರುಬ್ತೀನಿ ಅಂತಾನು ಹೇಳಿದ್ರು. ಬೆಳಗಿಂದ ಕೆಲಸ ಮಾಡಿ ಅವರು ಸುಸ್ತಾಗಿರ್ತಾರಲ್ವಾ, ಅದಕ್ಕೆ ಬೇಡ ಅಂತ ಹೇಳಿದೆ. ಸರಿಯಾಗಿದೆಯಾ ನೀನು? ರೀ ಏನ್ರಿ ಮಾಡ್ತಿದ್ದೀರಾ? ಹಸ್ವಾಗ್ತಿದ್ಯಾ? ಹಾಲು ಕಾಯಿಸ್ಕೊಡ್ಲಾ? ನನಗೆ ಹಸ್ವಾಗ್ತಿರೋದಲ್ಲ, ನಿನಗ್ ತಲೆನೋಯ್ತಿದೆ ಅಂತ ಸ್ಟ್ರಾಂಗ್ ಆಗಿ ಟೀ ಮಾಡ್ತಾ ಇದ್ದೀನಿ. ಇದನ್ನ ಕುಡಿದ್ರೆ ತಲೆನೋವೆಲ್ಲ ಒಂದೇ ಸಲ ಓಡೋಗ್ಬಿಡ್ಬೇಕು. ರೀ ಯಾಕ್ರಿ ಈಗ ಅದೆಲ್ಲ? ಲೇಟ್ ಆಗ್ತಿದೆ, ನೀವು ಹೋಗಿ ಮಲ್ಕೊಳ್ಳಿ. ಆಗಲ್ಲ ಆಗಲ್ಲ ಆಗಲ್ಲ, ಇವಾಗ ಟೀ ರೆಡಿ ಆಗುತ್ತೆ, ಸ್ವಲ್ಪ ಸುಮ್ಮನಿರು. ಹೆಂಡತಿಗೆ ಮಾತ್ರ ಸುಸ್ತಾಗೋದಾ? ನಾನು ಅಷ್ಟು ಭಾರ ಇರೋ ರೇಷನ್ ನನ್ನ ತಲೆ ಮೇಲೆ ಹೊತ್ಕೊಂಡು ಬರ್ಬೇಕಾದ್ರೆ ನನಗೆ ಕಷ್ಟ ಆಗುತ್ತೆ ಅಂತ ಅನಿಸ್ಲಿಲ್ವಾ? ಇಷ್ಟೊತ್ತಲ್ಲಿ ಯಾರು ಗ್ರೈಂಡರ್ ಬಳಸ್ತಾ ಇರೋದು? ಗಂಟೆ 12 ಆಯ್ತೇನೋ. ಗೌರಿ ಗೌರಿ, ಅಡುಗೆ ಮನೆಯಲ್ಲಿ ಯಾರೋ ಗ್ರೈಂಡರ್ ಬಳಸ್ತಾ ಇದ್ದಾರೆ. ಯಾರು ಅಂತ ನೋಡ್ಕೊಂಡಾರೆ. ಅಯ್ಯ ಇನ್ನೂ ಮುಗ್ದಿಲ್ವಾ? ಇಷ್ಟೊತ್ತಾಯ್ತಲ್ಲ. ಏನೇನು ಹೇಳ್ತಾ ಇದೆಯಾ? ಲಕ್ಷ್ಮಿ ಬೆಳಗ್ಗೆ ತಿಂಡಿಗೆ ಇಡ್ಲಿಗೆ ಅಂತ ಹಿಟ್ಟು ರುಬ್ತಾ ಇದ್ದಾಳೆ. ಇಷ್ಟೊತ್ತಿಗೆಲ್ಲ ಮುಗಿಬೇಕಾಗಿತ್ತಲ್ಲ, ಇನ್ನೂ ಮುಗ್ದಿಲ್ಲ ಅಂದರೆ ಗ್ರೈಂಡರ್ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಹುಡುಗಿ ಆಫೀಸಿಂದ ಬಂದಿದ್ದೇ ಲೇಟು. ಅವಳಿಗೆ ಯಾಕೆ ಕೆಲಸ ಮಾಡಿಸ್ತೀರಾ? ನೀನು ತ್ರಿಪುರನ ಮಾಡಬೇಕಲ್ವಾ? ನಾನು ಅದನ್ನೇ ಹೇಳ್ದೆ ರೀ, ಆದರೆ ಅವಳು ಇಲ್ಲ ನಾನೇ ಮಾಡ್ತೀನಿ ಅಂದ್ಲು. ಇರಿ ಏನಾಯ್ತು ನೋಡ್ಕೊಂಬರ್ತೀನಿ. ಲಕ್ಷ್ಮಿ ಕುತ್ಕೊ. ಏನ್ರಿ? ನೀನ್ ಕುತ್ಕೋ, ಕೈ ತೊಳ್ಕೊ. ಒಂದು ನಿಮಿಷ ಬಂದೆ. ತಗೋ ಬಿಸಿ ಬಿಸಿ ಟೀ. ಇದನ್ನ ಕುಡಿದ ತಕ್ಷಣ ನಿನ್ ತಲೆನೋವು ಪಟ್ ಅಂತ ಮಾಯ ಆಗುತ್ತೆ. ಮೊದ್ಲು ಕುಡಿದ್ಬಿಟ್ಟು ಆಮೇಲೆ ಹೇಳ್ತೀನಿ. ಕುಡಿ ಕುಡಿ. ಹೇಗಿದೆ? ಪರವಾಗಿಲ್ಲ ರೀ, ಹೇಳಿದ್ದಕ್ಕಿಂತ ಚೆನ್ನಾಗಿದೆ. ಹೆಂಗೆ ನಾವು? ಹೌದು, ಯಾವಾಗ ಕಲ್ತ್ರಿ ಇದೆಲ್ಲ? ನೀನ್ ಬರಕ್ಕಿಂತ ಮುಂಚೆ ಅಮ್ಮಂಗೆಲ್ಲ ಸಹಾಯ ಮಾಡ್ತಿದ್ ನಾನೇ. ಇದೇ ಖುಷಿಗೆ ಏನು ಇಲ್ವಾ? ಏನ್ ಬೇಕು? ದೋಸೆ ಹಾಕೊಡ್ಲಾ? ಅದಲ್ಲ, ಮತ್ತಿನ್ನೇನು? ಇದು. ಇಲ್ಲ ಪ್ಲೀಸ್. ಇಲ್ಲ ಪ್ಲೀಸ್. ಇಲ್ಲ. ನಾನು ಕಣ್ಣು ಮುಚ್ಕೊತೀನಿ ಪ್ಲೀಸ್. ಹೌದಾ? ಸರಿ. ಏನೋ ಚೆನ್ನಾಗಿರೋದು ಕೊಡ್ತೀಯ ಅಂದ್ರೆ ಹಿಂಗೆ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಬೇಡ ಬಿಡು. ಕೋಪ ಮಾಡ್ಕೊಂಡ್ರು ಎಷ್ಟು ಮುಗ್ಧ ಕಾಣಿಸ್ತೀರಾ ನೀವು. ನಾನು ಹೇಳ್ದೆ ರೀ ನಾನೇ ರುಬ್ತೀನಿ ಅಂತ. ನನ್ನ ಮಾತೆ ಕೇಳಿಸ್ಕೊಳ್ಳಿಲ್ಲ ಅವಳು. ನೋಡಿ ಇನ್ನೂ ಮುಗಿತಾನೇ ಇಲ್ಲ.
ಹಾಕಿ ಇವಾಗ. ರೀ ಈ ಮನೆ ಸೊಸೆ ಅಂತ ನಾನು ಬಂದಿದ್ದೀನಲ್ವಾ, ಇದನ್ನೆಲ್ಲ ನಾ ಮಾಡ್ಕೋತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಲೇಟ್ ನಂಗೆ ಮಾತ್ರ ಆಗೋದು, ನಿನಗೆ ಅಪ್ಲೈ ಆಗಲ್ವಾ? ನಾಳೆ ನೀನು ಆಫೀಸ್ಗೆ ಹೋಗ್ಬೇಕು ತಾನೆ? ಅದರಲ್ಲಿ ಹೆಲ್ಪ್ ಮಾಡಿ ಕೆಲಸ ಬೇಗ ಮುಗಿಸೋದ್ರಲ್ಲಿ ಏನು ತಪ್ಪಿದೆ? ತಪ್ಪು ಸರಿ ಅನ್ನೋದಲ್ಲ ರೀ, ಇದೆಲ್ಲ ಹೆಣ್ಮಕ್ಳು ಕೆಲಸ, ನಾನು ಮಾಡ್ಕೋತೀನಿ ಅಂತ ಹೇಳಲಿಲ್ವಾ? ಇದೇ ಬೇಡ ಅನ್ನೋದು. ಅದೇನದು ಹೆಂಗಸರ ಕೆಲಸ ಗಂಡಸರ ಕೆಲಸ ಅಂತ? ಊಟ ನಿದ್ದೆ ಇಬ್ರು ಮಾಡ್ತೀವಿ ತಾನೆ, ಮತ್ತೆ ಈ ಕೆಲಸ ಡಿಫ್ರೆನ್ಸಿಯೇಷನ್? ಅಯ್ಯೋ ರೀ, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ಇನ್ನು ಸ್ವಲ್ಪ ಇದೆ, ನಾನು ಮಾಡ್ಕೋತೀನಿ, ನೀವು ಹೋಗ್ರಿ. ನೋ ನೋ ನೋ, ನಿಮಗೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೋಡ್ರಿ ಅವರಿಬ್ರು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅವ್ರು ಹಿಂಗೆ ಖುಷಿ ಖುಷಿಯಾಗಿ ಜೊತೆಲಿರೋದನ್ನ ನೋಡೋಕ್ಕೆ ಒಂದು ಸಂಭ್ರಮ ಅಪ್ಪ. ಥೇಟ್ ಲಕ್ಷ್ಮೀ ನಾರಾಯಣನ್ ಥರನೇ ಇದ್ದಾರೆ. ಎಷ್ಟು ಕಾಳಜಿ ಮಾಡ್ತಾಳೆ ನೋಡಿ ಲಕ್ಷ್ಮಿ ತನ್ನ ಗಂಡನ. ಅಪ್ಪರಂಜಿನೇ. ನಮ್ಮ ಅದೃಷ್ಟ. ಇವಳು ಕಷ್ಟ ಆಗ್ಬೇಕು ಅಂತ ನಾನು ಏನೇನೋ ಸರ್ಕಸ್ ಮಾಡಿದ್ರೆ ಇವಳು ಆರಾಮಾಗೇ ಇದ್ದಾಳಲ್ಲ, ಎಲ್ಲ ಹಾಳಾಗೋಯ್ತು. ರೀ ಇನ್ನು ಸ್ವಲ್ಪ ಅಕ್ಕಿ ಬೇಳೆ ಇದೆ, ಇನ್ನೇನು ಮುಗ್ದೋಗುತ್ತೆ, 10 ನಿಮಿಷ, ನೀವು ಹೋಗಿ ಮಲ್ಕೊಳ್ಳಿ, ನಾ ಬರ್ತೀನಿ. ಸರಿ, ನಮಗೆ ಇಲ್ಲೇನು ಕೆಲಸ? ನಡಿ ನಡಿ. ಸ್ವಲ್ಪನ ತಾನೇ ಇರೋದು, ಮುಗಿಸಿ ಒಟ್ಟಿಗೆ ಹೋಗೋಣ ಬಿಡು. ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ನೀವು, ನಡಿ. ಲಕ್ಷ್ಮಿ, ಅರೇಂಜ್ಮೆಂಟ್ ಮಾಡ್ತಿದ್ಯಾ? ರೀ ತಮಾಷೆ ಸಾಕು, ಸುಮ್ಮನೆ ಹೋಗಿ. ಮತ್ತೆ ಅರೇಂಜ್ಮೆಂಟು? ಇವಾಗ ಕೈಲಿ ಅದೆಲ್ಲ ಮುಖಕ್ಕೆ ಬಳ್ದ್ಬಿಡ್ತೀನಿ. ಬಿಳಿ. ಪ್ಲೀಸ್ ರೀ, ಹೋಗ್ರಿ, ಇನ್ನು ಸ್ವಲ್ಪ ಹೊತ್ತು, 10 ನಿಮಿಷ ಬಂದೆ. ಸರಿ ಹೋಗ್ತೀನಿ, ಇನ್ನು 10 ನಿಮಿಷದಲ್ಲಿ ಬರಲಿಲ್ಲ ಅನ್ಕೋ, ಮತ್ತೆ ಬರ್ತೀನಿ. ಹಾಳಾದಿದ್ದೆ, ಬೇಡ ಅಂದಾಗ ಚೆನ್ನಾಗಿ ಬರುತ್ತೆ, ಬೇಕು ಅಂದಾಗ ಎಷ್ಟು ಒದ್ದಾಡಿದ್ರು ಬರೋಲ್ಲ. ಲಕ್ಷ್ಮಿದು ಇನ್ನೂ ಕೆಲಸ ಮುಗ್ದಿಲ್ವಾ ಅಂತ ಮೊದಲೇ ತಲೆನೋವು. ಇನ್ನೂ ಎಷ್ಟೊತ್ತಾಗುತ್ತೋ ಏನೋ, ಹೋದ್ರೆ ವಾಪಸ್ ಕಳಿಸ್ತಾಳೆ. ಇನ್ನೇನು ಮಾಡೋದು, ಬರೋವರೆಗೂ ಕಾಯ್ಬೇಕಷ್ಟೆ. ಸತ್ಯ, ಎಲ್ಲ ಮುಗೀತು. ಈ ಗ್ರೈಂಡರು, ಈ ತಲೆನೋವು ಎರಡು ಸರಿಯಾಗಿದ್ದಿದ್ರೆ ಇನ್ನು ಸ್ವಲ್ಪ ಬೇಗ ಮುಗ್ದಿರೋದು.